சகித்தீரே, எதிரிகளெங்கும் சகித்தீரே, சத்திய வேதம் குர்ஆன் மூலம் சாதக நெறியை நிலைத்தீரே, சமத்துவ ஓங்கும் கொள்கை விதித்த சர்தார் நபியே ஜிந்தாபாத், சர்தார் நபியே ஜிந்தாபாத், ஜிந்தாபாத். இருளில் நிலவாய் இறைவன் தூதாய் அரபு நாட்டில் பிறந்தீரே, இருளும் எளிவும் மறைந்திடச் செய்யும் இன்பப் பணியாய் சிறந்தீரே, இருளில் நிலவாய் இறைவன் தூதாய் அரபு நாட்டினில் பிறந்தீரே, இருளும் எளிவும் மறந்திடச் செய்யும் இன்பப் பணியாய் சிறந்தீரே, இணையில்லாத தௌஹீத் காத்தீர் எந்தல் நபியே ஜிந்தாபாத், ஏந்தல் நபியே ஜிந்தாபாத், ஜிந்தாபாத். எத்தனை துன்பமும் எத்தனை இல்லல் எதிரிகளெங்கும் சகித்தீரே, சத்திய வேதம் குர்ஆன் மூலம் சாதக நெறியை நிலைத்தீரே. அஸ்ஸலாமு அலைக்கும் வரஹ்மத்துல்லாஹி வபரகாத்துஹு. பிஸ்மில்லாஹிர் ரஹ்மானிர் ரஹீம். அல்ஹம்துலில்லாஹி ரப்பில் ஆலமீன். அஸ்ஸலாத்து வஸ்ஸலாமு அலா அஷ்ரஃபில் முர்சலீன். ಅಮ್ಮಾ ಬಅದು. ಪ್ರೀತಿಯ ವೀಕ್ಷಕರೇ, ರೈಟ್ ವೇ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ಹೊಸ ವಿಡಿಯೋಗೆ ಮಗದೊಮ್ಮೆ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ. ಪ್ರೀತಿಯ ವೀಕ್ಷಕರೇ, ಇಂದು ನಮ್ಮ ಜಿಯಾರತ್ ಸುಲ್ತಾನ್ ಶುಹದಾ ಸೈಯದ್ ಇಬ್ರಾಹಿಂ ಬಾದುಷಾ ರಲಿಯಲ್ಲಾಹು ಅನ್ಹು, ಏರುವಾಡಿ, ರಾಮನಾಥಪುರಂ ಜಿಲ್ಲೆ, ತಮಿಳುನಾಡು. ಅಲ್ಲಾಹನಿಗಾಗಿ ನ್ಯಾಯ, ನೀತಿ ಮತ್ತು ಸತ್ಯದ ಮಾರ್ಗದಲ್ಲಿ ಜಗತ್ತಿನ ಒಳಿತಿಗಾಗಿ ಹೋರಾಡುವಾಗ ವಧಿಸಲ್ಪಟ್ಟವರನ್ನು ಮರಣ ಹೊಂದಿದವರೆಂದು ಭಾವಿಸಬೇಡಿ. ಸೃಷ್ಟಿಕರ್ತನಾದ ಅಲ್ಲಾಹನಿಂದ ಅವರಿಗೆ ಆಹಾರಗಳನ್ನು ನೀಡಲಾಗುತ್ತದೆ. ವಿಶುದ್ಧ ಕುರ್ಆನ್. ಜಗತ್ತಿನ ಒಳಿತಿಗಾಗಿ, ನ್ಯಾಯ, ನೀತಿ ಮತ್ತು ಸತ್ಯದ ಉಳಿವಿಗಾಗಿ ದುಷ್ಟರ ವಿರುದ್ಧ ಹೋರಾಡುವಾಗ ಮಡಿದ ಶುಹದಾಗಳಿಗೆ, ಹುತಾತ್ಮರಿಗೆ ಅಲ್ಲಾಹನು ದಯಪಾಲಿಸುವ ಸ್ಥಾನಮಾನ ಮತ್ತು ಗೌರವವು ವರ್ಣಾತೀತವಾದುದೆಂಬುದಕ್ಕೆ ಮೇಲಿನ ಕುರ್ಆನಿನ ಈ ವಚನವೇ ಸಾಕ್ಷಿ. ಅನ್ಯಾಯ, ಅನೀತಿ ಮತ್ತು ಅಸತ್ಯದ ವಿರುದ್ಧ ಹೋರಾಡಿ ಅಲ್ಲಾಹನ ಇಷ್ಟದಾಸರಾಗಿ ಅವನ ಗೌರವಕ್ಕೆ ಪಾತ್ರರಾಗುವಾಗ ಸೌಭಾಗ್ಯ ಲಭಿಸಿದ ಅಸಂಖ್ಯ ಶುಹದಾಗಳಿಗೆ ನೇತೃತ್ವ ನೀಡಿದ ಮಹಾನರಾಗಿದ್ದಾರೆ ಏರ್ವಾಡಿಯ ಸುಲ್ತಾನ್ ಶುಹದಾ ಸೈಯದ್ ಇಬ್ರಾಹಿಂ ಬಾದುಷಾ ರಲಿಯಲ್ಲಾಹು ಅನ್ಹು. ಪರಿಶುದ್ಧ ಮದೀನದಲ್ಲಿ ಹುಟ್ಟಿ ಬೆಳೆದ ಇಬ್ರಾಹಿಂ ಬಾದುಷಾ ರಲಿಯಲ್ಲಾಹು ಅನ್ಹುರವರು ಹಣ, ಅಂತಸ್ತು ಮತ್ತು ಅಧಿಕಾರದ ವ್ಯಾಮೋಹವಿಲ್ಲದೆ ಇಲಾಹಿ ಸ್ಮರಣೆಯಲ್ಲಿ ದಿನಗಳೆಯುತ್ತಿದ್ದರು. ವೀರ ಶೂರ ಪರಾಕ್ರಮಿಯಾಗಿದ್ದ ಅವರು ತಮ್ಮ ದೌತ್ಯ ನಿರ್ವಹಣೆಯ ಭಾಗವಾಗಿ ಹಲವು ಜವಾಬ್ದಾರಿಗಳನ್ನು ಹೊತ್ತು ಜನಸೇವೆ ಮಾಡಿದ ಮಹಾನರಾಗಿದ್ದಾರೆ. ಇಸ್ಲಾಮಿಕ್ ಇತಿಹಾಸದಲ್ಲಿ ಅಜರಾಮರರಾದ 4 ಖಲೀಫರುಗಳ ಆಳ್ವಿಕೆಯ ಕಾಲದಲ್ಲಿ ಒಂದೇ ಪ್ರಾಂತ್ಯವಾಗಿದ್ದ ಅರೇಬಿಯವು 11ನೇ ಶತಮಾನದ ಹೊತ್ತಿಗೆ 10 ಹಲವು ಭಾಗಗಳಾಗಿ ಹರಿದು ಹಂಚಿ ಹೋಗಿ ಹಲವು ರಾಜರು ಅಲ್ಲಲ್ಲಿ ಆಳ್ವಿಕೆ ನಡೆಸುತ್ತಿದ್ದರು. ಮದೀನಾ ನಗರವನ್ನು ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ 16ನೇ ತಲೆಮಾರಿನ ಪೌತ್ರರಾದ ಸಯ್ಯದ್ ಅಬ್ದುಲ್ ಗಫೂರ್ ರಲಿಯಲ್ಲಾಹು ಅನ್ಹುರವರು ಆಳುತ್ತಿದ್ದರು. ಬಹಳ ಕಾಲ ಮಕ್ಕಳಿಲ್ಲದ ಕೊರಗಿನಿಂದ ದುಃಖಿತರಾಗಿದ್ದ ಅಬ್ದುಲ್ ಗಫೂರ್ ರಲಿಯಲ್ಲಾಹು ಅನ್ಹುರವರ ಶ್ರೀಮತಿಯವರು ಕ್ರಿಸ್ತಶಕ 1108ರಲ್ಲಿ
ಗಂಡು ಮಗುವೊಂದಕ್ಕೆ ಜನ್ಮ ನೀಡಿದರು. ಆ ಮಗುವಿಗೆ ಅಹ್ಮದ್ ಎಂದು ನಾಮಕರಣ ಮಾಡಲಾಯಿತು. ತಂದೆಯಂತೆಯೇ ಸಹನ, ಸಂಯಮ, ತಾಳ್ಮೆಯನ್ನು ಮೈಗೂಡಿಸಿಕೊಂಡು ಬೆಳೆದ ಅಹ್ಮದ್ ರಲಿಯಲ್ಲಾಹು ಅನ್ಹುರವರು ಮದೀನದ ವಿದ್ವಾಂಸರೊಬ್ಬರ ಪುತ್ರಿಯಾದ ಫಾತಿಮಾ ರಲಿಯಲ್ಲಾಹು ಅನ್ಹಾ ಎಂಬ ಮಹದಿಯನ್ನು ವಿವಾಹವಾದರು. ವಿವಾಹವಾದ ಕೆಲ ವರ್ಷಗಳ ನಂತರ, ಅಂದರೆ ಕ್ರಿಸ್ತಶಕ 1137 ಹಿಜರಿ 530 ರಮಲಾನ್ 3ಕ್ಕೆ ಅಹ್ಮದ್ ರಲಿಯಲ್ಲಾಹು ಅನ್ಹು ಮತ್ತು ಫಾತಿಮಾ ರಲಿಯಲ್ಲಾಹು ಅನ್ಹಾ ದಂಪತಿಗಳಿಗೆ ಮುದ್ದಾದ ಗಂಡು ಮಗುವೊಂದು ಜನಿಸಿತ್ತು. ಅವರೇ ಅರೇಬಿಯಾದಲ್ಲಿ ಮಾತ್ರವಲ್ಲ, ಭಾರತದ ಇತಿಹಾಸದ ಪುಟಗಳಲ್ಲೂ ತನ್ನ ಹೆಸರನ್ನು ದಾಖಲಿಸಿದ ಸಯ್ಯದ್ ಇಬ್ರಾಹಿಂ ಬಾದುಷಾ ರಲಿಯಲ್ಲಾಹು ಅನ್ಹು. ಸಯ್ಯದ್ ಅಹ್ಮದ್ ರಲಿಯಲ್ಲಾಹು ಅನ್ಹುರವರು ಮಗನನ್ನು ಶ್ರದ್ಧೆ, ಭಕ್ತಿ, ದೀನಿ ಜ್ಞಾನ, ಸತ್ಯಸಂಧತೆ, ನಿಷ್ಠೆ, ನೈತಿಕ ಹಾಗೂ ಮಾನವೀಯ ಮೌಲ್ಯಗಳ ಜೊತೆಗೆ ದಿಟ್ಟತನ ಮತ್ತು ಬದುಕಿನ ಆದರ್ಶಗಳನ್ನು ಬಾಲ್ಯದಿಂದಲೇ ಕಲಿಸಿ ಆದರ್ಶ ಪುರುಷನನ್ನಾಗಿ ಬೆಳೆಸಿದರು. ತಂದೆಯಂತೆಯೇ ಪುಣ್ಯ ಮದೀನದ ಜನತೆಯ ಪ್ರೀತಿಗೆ ಪಾತ್ರರಾಗಿ ಬೆಳೆದ ಇಬ್ರಾಹಿಂ ಬಾದುಷಾ ರಲಿಯಲ್ಲಾಹು ಅನ್ಹುರವರು ಹಿಜರಿ 555 ಸಯ್ಯದತ್ ಅಲಿ ಫಾತಿಮಾ ಝೈನಬಾ ರಲಿಯಲ್ಲಾಹು ಅನ್ಹಾ ಎಂಬ ಮಹದಿಯೊಂದಿಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ಹಾಗಿರಲೊಂದು ದಿನ ಮಹಾನರ ಪಿತಾಮಹರು, ಅಂತ್ಯಪ್ರವಾದಿಯೂ ಆದ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಸ್ವಪ್ನದ ಮೂಲಕ ಒಂದು ನಿರ್ದೇಶನವನ್ನು ನೀಡಿದರು. ತಮ್ಮ ಪ್ರಬೋಧನ ದೌತ್ಯವು ದೂರದ ಹಿಂದ್ ಎಂಬ ಪ್ರದೇಶದಲ್ಲಾಗಿದೆ. ಹಾಗಾಗಿ ಆದಷ್ಟು ಬೇಗನೆ ಅಲ್ಲಿಗೆ ಹೊರಡಬೇಕು ಎಂದಾಗಿತ್ತು ಆ ನಿರ್ದೇಶನ. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಸ್ವಪ್ನದರ್ಶನದ ಮೂಲಕ ನೀಡಿದ ದೌತ್ಯವನ್ನು ನಿರ್ವಹಿಸುವ ಸಲುವಾಗಿ ಸಯ್ಯದ್ ಇಬ್ರಾಹಿಂ ಬಾದುಷಾ ರಲಿಯಲ್ಲಾಹು ಅನ್ಹುರವರು ಕುಟುಂಬ ಸಮೇತರಾಗಿ ಸುಮಾರು 3,000 ಅನುಯಾಯಿಗಳೊಂದಿಗೆ ಇರಾನ್, ಇರಾಕ್, ಬಲೂಚಿಸ್ತಾನ್ ಮೂಲಕ ಭಾರತಕ್ಕೆ ಬಂದು ತಲುಪಿದರು. ಆಗ ಸಿಂಧ್ ಪ್ರಾಂತ್ಯವನ್ನು ಅಫ್ತಾಬ್ ಸಿಂಗ್ ಎಂಬ ಸರ್ವಾಧಿಕಾರಿ ಆಳುತ್ತಿದ್ದನು. ಈ ಸಿಂಧ್ ಪ್ರಾಂತ್ಯವು ಈಗ ಪಾಕಿಸ್ತಾನದಲ್ಲಿದೆ. ಬಾದುಷಾ ರಲಿಯಲ್ಲಾಹು ಅನ್ಹುರವರು ತಮ್ಮ ಅನುಯಾಯಿಗಳನ್ನು ಚಿಕ್ಕ ಚಿಕ್ಕ ಗುಂಪುಗಳನ್ನಾಗಿ ವಿಂಗಡಿಸಿ ಬೇರೆ ಬೇರೆ ಸ್ಥಳಗಳಿಗೆ ಕಳುಹಿಸಿ ದಾವತ್ ನಡೆಸುವಂತೆ ಸೂಚಿಸಿದರು. ಹಾಗೆ ಚಿಕ್ಕ ಚಿಕ್ಕ ಗುಂಪುಗಳಾಗಿ ವಿವಿಧ ಸ್ಥಳಗಳಿಗೆ ಹೋದ ವಿದ್ವಾಂಸರನ್ನೊಳಗೊಂಡ ಗುಂಪುಗಳು ದೀನಿ ದಾವಾ ನಡೆಸುತ್ತಾ ಜಾತಿಭೇದದ ವಿರುದ್ಧ ಜನರಲ್ಲಿ ಅರಿವು ಮೂಡಿಸುವುದರ ಜೊತೆಗೆ ಎಲ್ಲರೂ ಅಲ್ಲಾಹನ ಸೃಷ್ಟಿಗಳಾಗಿದ್ದು ಯಾರು ಮೇಲೂ ಅಲ್ಲ, ಯಾರು ಕೀಳೂ ಅಲ್ಲ, ಎಲ್ಲರೂ ಸರಿಸಮಾನರು ಎಂಬ ಸಂದೇಶವನ್ನು ಸಾರಿದರು. ಜಾತಿಭೇದದಿಂದ ಕಂಗೆಟ್ಟಿದ್ದ ಜನತೆಗೆ ಈ ಸಂದೇಶವು ಜೀವನದಲ್ಲಿ ಭರವಸೆ ಮೂಡಿಸಿದ ಕಾರಣ ಸತ್ಯವನ್ನು ಅರಿತ ಜನತೆ ಸಾಲು ಸಾಲಾಗಿ ಇಸ್ಲಾಂ ಸ್ವೀಕರಿಸಲಾರಂಭಿಸಿದರು. ಆಗ ತಾವು ಮೇಲ್ವರ್ಗದವರೆಂದು ಬಿಂಬಿಸಿಕೊಳ್ಳುತ್ತಿದ್ದವರು ದೊರೆಯಾದ ಅಫ್ತಾಬ್ ಸಿಂಗ್ನೊಂದಿಗೆ ಮುಸ್ಲಿಮರನ್ನು ಮಟ್ಟಹಾಕುವಂತೆ ಬೇಡಿಕೆ ಸಲ್ಲಿಸಿದರು. ಅವರ ಬೇಡಿಕೆಗೆ ಮಣಿದ ಅಫ್ತಾ ಸಿಂಗ್ ಮುಸ್ಲಿಂ ವಿದ್ವಾಂಸರಿಗೆ ಕಿರುಕುಳ ನೀಡಲಾರಂಭಿಸಿದನು. ಅಫ್ತಾ ಸಿಂಗ್ನ ಕಿರುಕುಳವನ್ನು ತಾಳಲಾರದೆ ವಿದ್ವಾಂಸರು ಪ್ರತಿರೋಧವೊಡ್ಡಿದರು. ಆಗ ಅಫ್ತಾ ಸಿಂಗ್ ಅವರ ವಿರುದ್ಧ ಯುದ್ಧ ಸಾರಿದನು. ಆ ಯುದ್ಧದಲ್ಲಿ ಸ್ವತಃ ಅಫ್ತಾ ಸಿಂಗನೇ ಹತನಾದನು. ಅನಂತರ ಅವನ ಕಿರಿಯ ಸಹೋದರನಾದ ಮೆಹ್ತಾಬ್ ಸಿಂಗ್ ಸೈನ್ಯದ ಚುಕ್ಕಾಣಿ ಹಿಡಿದು ಇಬ್ರಾಹಿಂ ಬಾದುಷಾ ರಲಿಯಲ್ಲಾಹು ಅನ್ಹುರವರ ನೇತೃತ್ವದ ವಿದ್ವಾಂಸರೊಂದಿಗೆ ಯುದ್ಧವನ್ನು ಮುಂದುವರಿಸಿದ ಪರಿಣಾಮ ಅವನು ಯುದ್ಧದಲ್ಲಿ ಸಾವನ್ನಪ್ಪಿದನು. ಮೆಹ್ತಾಬ್ ಸಿಂಗಿನ ಪತನಾನಂತರ ಸಿಂಧ್ ಪ್ರಾಂತ್ಯವನ್ನು ಇಬ್ರಾಹಿಂ ಬಾದುಷಾ ರಲಿಯಲ್ಲಾಹು ಅನ್ಹುರವರು ತಮ್ಮ ಹಿಡಿತಕ್ಕೆ ತೆಗೆದುಕೊಂಡರು. ಅನಂತರ ಅಲ್ಲಿಂದ ಈಗಿನ ಗುಜರಾತಿನ ಪ್ರಾಂತ್ಯಕ್ಕೆ ಹೋಗಿ ಹಲವು ಗುಂಪುಗಳಾಗಿ ದೀನಿ ಪ್ರಚೋದನೆ ಆರಂಭಿಸಿದರು. ಮೇಲು ಕೀಳೆಂಬ ಭೇದಭಾವವಿಲ್ಲದೆ ಎಲ್ಲರನ್ನೂ ಒಡಹುಟ್ಟಿದ ಸಹೋದರರಂತೆ ಕಾಣುವ ಇಸ್ಲಾಮಿನ ಸಿದ್ಧಾಂತಕ್ಕೆ ಮಾರುಹೋದ ಜನತೆ ಅಲ್ಲೂ ತಂಡೋಪತಂಡವಾಗಿ ಇಸ್ಲಾಂ ಸ್ವೀಕರಿಸಿದರು. ಆಗ ಗುಜರಾತನ್ನೊಳಗೊಂಡ ಪ್ರಾಂತವನ್ನು
ಗರೋಡ ಸಿಂಗ್ ಎಂಬಾತ ಆಳುತ್ತಿದ್ದ. ಅವನು ಸಹ ಬಾದುಷಾ ರಲಿಯಲ್ಲಾಹು ಅನ್ಹುರವರ ನೇತೃತ್ವದ ತಂಡದ ವಿದ್ವಾಂಸರಿಗೆ ಕಿರುಕುಳ ಕೊಡಲಾರಂಭಿಸಿದ. ಮುಸ್ಲಿಂ ವಿದ್ವಾಂಸರು ಹಾಗೂ ಹೊಸದಾಗಿ ಇಸ್ಲಾಂ ಸ್ವೀಕರಿಸಿದವರು ಒಗ್ಗೂಡಿ ಇದನ್ನು ಪ್ರತಿಭಟಿಸಿದಾಗ ಅಲ್ಲಿ ಘನಘೋರ ಕಾಳಗವೇ ನಡೆಯಿತು. ಈ ಕಾಳಗದಲ್ಲಿ ಗರೋಡ ಸಿಂಗ್ ವಧಿಸಲ್ಪಟ್ಟನು. ಗರೋಡ ಸಿಂಗ್ನ ಕಾಲಾನಂತರ ಅಧಿಕಾರ ವಹಿಸಿಕೊಂಡ ರಾಜ ಕುಮಾರನಾದ ಇಬ್ರರತ್ ಸಿಂಗ್ ಇಬ್ರಾಹಿಂ ಬಾದುಷಾ ರಲಿಯಲ್ಲಾಹು ಅನ್ಹುರವರ ನೇತೃತ್ವದ ತಂಡದ ಪ್ರಬೋಧನೆಯನ್ನು ಶ್ರದ್ಧೆಯಿಂದ ಆಲಿಸಿ ಇಸ್ಲಾಮಿನ ದಿವ್ಯ ಸಂದೇಶವನ್ನು ಅರಿತು ಇಸ್ಲಾಂ ಸ್ವೀಕರಿಸಿ ಆಲಿ ಜನಾಬ್ ರಲಿಯಲ್ಲಾಹು ಅನ್ಹು ಎಂಬ ಹೆಸರನ್ನು ಸ್ವೀಕರಿಸಿದರು. ನಂತರ ವಿದ್ವಾಂಸರ ಒತ್ತಾಯಕ್ಕೆ ಮಣಿದು ಗುಜರಾತ್ ಪ್ರಾಂತದ ಅಮೀರ್ ಆಗಿ ನಿಯೋಗಿಸಲ್ಪಟ್ಟರು. ಅಲ್ಲಿಂದ ಸಿಂಧಿಗೆ ಹಿಂದಿರುಗಿದ ಬಾದುಷಾ ತಂಗಳ್ ರಲಿಯಲ್ಲಾಹು ಅನ್ಹುರವರು ಸಿಂಧಿಗೆ ತನ್ನ ಸೇನಾ ನಾಯಕರಾಗಿದ್ದ ದುಲ್ಫುಕರ್ ಅಲಿ ಎಂಬುವವರನ್ನು ಅಮೀರ್ ಆಗಿ ನೇಮಿಸಿ ಹಿಜರಿ 563ರಲ್ಲಿ ಮದೀನಕ್ಕೆ ಹಿಂದಿರುಗಿದರು. ಮದೀನಾ ತಲುಪಿದ ಇಬ್ರಾಹಿಂ ಬಾದುಷಾ ರಲಿಯಲ್ಲಾಹು ಅನ್ಹುರವರು ಪುಣ್ಯ ಮದೀನದಲ್ಲಿ ಹಿಂದಿನಂತೆಯೇ ದೀನಿ ಪ್ರಬೋಧನೆಯನ್ನು ಮುಂದುವರಿಸಿದರು. ಇದಾಗಿದೆ ಅಲ್ಪಕಾಲದಲ್ಲೇ ಮದೀನದ ಗವರ್ನರ್ ಆಗಿದ್ದ ಬಾದುಷಾ ರಲಿಯಲ್ಲಾಹು ಅನ್ಹುರವರ ತಂದೆ ಅಹ್ಮದ್ ರಲಿಯಲ್ಲಾಹು ಅನ್ಹುರವರು ಹಿಜರಿ 564ರಲ್ಲಿ ವಫಾತಾದರು. ತಂದೆಯವರ ಕಾಲಾನಂತರ ಜನತೆಯ ಒತ್ತಾಯಕ್ಕೆ ಮಣಿದ ಬಾದುಷಾ ತಂಗಳ್ ರಲಿಯಲ್ಲಾಹು ಅನ್ಹುರವರು ತಂದೆ ನಿರ್ವಹಿಸುತ್ತಿದ್ದ ಮದೀನದ ಗವರ್ನರ್ ಹುದ್ದೆಯನ್ನು ವಹಿಸಿಕೊಂಡರು. ಆದರೆ ಮತ್ತೊಮ್ಮೆ ಹಬೀಬ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ದಿವ್ಯ ಸ್ವಪ್ನದ ಮೂಲಕ ಭಾರತಕ್ಕೆ ಹಿಂದಿರುಗಬೇಕೆಂದು ನಿರ್ದೇಶನ ನೀಡಿದ್ದರಿಂದ ಬಾದುಷಾ ರಲಿಯಲ್ಲಾಹು ಅನ್ಹುರವರು ತುರ್ಕಿಗೆ ಹೋಗಿ ತುರ್ಕಿಯನ್ನಾಳುತ್ತಿದ್ದ ಮಹಮೂದ್ ಬಾದುಷಾರವರನ್ನು ಭೇಟಿಯಾಗಿ ಭಾರತದಲ್ಲಿ ದಾವಾ ನಡೆಸಲು ನೆರವಾಗಬೇಕೆಂದು ಕೋರಿಕೆ ಸಲ್ಲಿಸಿದರು. ಇಬ್ರಾಹಿಂ ಬಾದುಷಾ ರಲಿಯಲ್ಲಾಹು ಅನ್ಹುರವರ ಕೋರಿಕೆಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಮಹಮೂದ್ ಬಾದುಷಾರವರು ಅಗತ್ಯ ನೆರವು ಒದಗಿಸಿದರು. ಹಾಗಾಗಿ ಹಿಜರಿ 580ರಲ್ಲಿ ಇಬ್ರಾಹಿಂ ಬಾದುಷಾ ರಲಿಯಲ್ಲಾಹು ಅನ್ಹುರವರು ಅಮೀರ್ ಅಬ್ಬಾಸಿ ರಲಿಯಲ್ಲಾಹು ಅನ್ಹು ಎಂಬುವವರೊಂದಿಗೆ ಭಾರತಕ್ಕೆ ಬಂದರು. ಈ ತಂಡದಲ್ಲಿ ಮಹಾನರ ತಾಯಿ, ಪತ್ನಿ ಮತ್ತು ಮಕ್ಕಳಾದ ಸಯ್ಯದ್ ಅಬು ತ್ವಾಹಿರ್ ರಲಿಯಲ್ಲಾಹು ಅನ್ಹು, ಝೈನುಲ್ ಆಬಿದೀನ್ ರಲಿಯಲ್ಲಾಹು ಅನ್ಹು ಸೇರಿದಂತೆ ಕೆಲವು ಸಯ್ಯದ್ ಕುಟುಂಬಗಳು, 3 ವೈದ್ಯರು ಹಾಗೂ ಹಲವು ದೀನಿ ಪ್ರಬೋಧಕರಿದ್ದರು. ಯಾತ್ರಿಕರನ್ನು ಹೊತ್ತ ಹಡಗು ಜಿದ್ದಾ ಬಂದರಿನಿಂದ ಹೊರಟು ಕೇರಳದ ಕಣ್ಣೂರು ಜಿಲ್ಲೆಯ ಕಡಪ್ಪುರಂ ಎಂಬ ಸ್ಥಳಕ್ಕೆ ತಲುಪಿತ್ತು. ಅಂದು ಕಣ್ಣೂರನ್ನು ಆಳುತ್ತಿದ್ದ ಅರಸರು ಮಹಾನರಿಗೆ ದೀನಿ ಪ್ರಬೋಧನೆಗೆ ಬೇಕಾದ ಎಲ್ಲಾ ನೆರವನ್ನು ಒದಗಿಸಿದರು. ಕಣ್ಣೂರು ಪ್ರಾಂತದ ಅಧೀನದಲ್ಲಿದ್ದ ಕೊಚ್ಚಿ, ಆಲಪ್ಪುಳ, ವೀಜಂ ಮೊದಲಾದೆಡೆ ದಾವಾ ನಡೆಸಿದ ನಂತರ ಮಹಾನರು ತಮಿಳುನಾಡಿನ ಕಾಯಲ್ಪಟ್ಟಣದತ್ತ ಹೋದರು. ತಮಿಳುನಾಡಿನ ತಿರುನೆಲ್ವೇಲಿಯಲ್ಲಿ ಮದುರೈ ಹಾಗೂ ರಾಮನಾಥಪುರಂ ಈ 3 ಪ್ರದೇಶಗಳನ್ನು ಪಾಂಡ್ಯನ್ ಎಂಬ ರಾಜನು ಆಳುತ್ತಿದ್ದನು. ಆತನ ಕಾಲಾನಂತರ ಮಕ್ಕಳಾದ ಕುಲಶೇಖರ ಪಾಂಡ್ಯನ್ ತಿರುನೆಲ್ವೇಲಿಯನ್ನು, ಪಾಂಡ್ಯನ್ ಮದುರೈಯನ್ನು ಹಾಗೂ ವಿಕ್ರಮ ಪಾಂಡ್ಯನ್ ರಾಮನಾಥಪುರವನ್ನು ಹೀಗೆ 3 ಭಾಗಗಳಾಗಿ ವಿಭಜಿಸಿ ಆಳುತ್ತಿದ್ದರು. ಇಬ್ರಾಹಿಂ ಬಾದುಷಾ ರಲಿಯಲ್ಲಾಹು ಅನ್ಹುರವರು ತಮ್ಮ ಅನುಯಾಯಿಗಳೊಂದಿಗೆ ತಿರುನೆಲ್ವೇಲಿಯಲ್ಲಿ ದೀನಿ ದಾವಾ ನಡೆಸುತ್ತಿದ್ದರು. ನಾಡ ದೊರೆಯಾದ ಕುಲಶೇಖರ ಪಾಂಡ್ಯನು ಇಬ್ರಾಹಿಂ ಬಾದುಷಾ ರಲಿಯಲ್ಲಾಹು ಅನ್ಹು ಮತ್ತವರ ಅನುಯಾಯಿಗಳ ತಂಡಕ್ಕೆ ಸಕಲ ಸೌಲಭ್ಯಗಳನ್ನು ಒದಗಿಸಿಕೊಟ್ಟನು. ತಿರುನೆಲ್ವೇಲಿಯಲ್ಲಿ ತಮ್ಮ ದೌತ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸಿದ ಮಹಾನರು ತಮ್ಮ ಅನುಯಾಯಿಗಳೊಂದಿಗೆ ಅಲ್ಲಿಂದ ನೇರವಾಗಿ ಮದುರೈಗೆ ಹೋದರು. ಆದರೆ ಮದುರೈಯನ್ನಾಳುತ್ತಿದ್ದ ತಿರುಪಾಂಡ್ಯನ್ ಮಹಾನರನ್ನು ದಾವಾ ನಡೆಸದಂತೆ ತಡೆದನಲ್ಲದೆ ಅವರನ್ನು ವಧಿಸುವ ಸಲುವಾಗಿ ಪಾಂಡಿ ಪಡೆಯನ್ನು ಕಳುಹಿಸಿದನು. ಆದರೆ ಆ ಹೊತ್ತಿಗಾಗಲೇ ಚೋಳನರು ಎಂದು ಅರಿಯಲ್ಪಡುವ ಒಂದು ಪ್ರತ್ಯೇಕ ಸೈನಿಕ ತುಕಡಿಯು ಮದುರೈಯನ್ನು ಆಕ್ರಮಿಸಿತ್ತು. ಇದರಿಂದ ಕಂಗೆಟ್ಟ ತಿರುಪಾಂಡ್ಯನ್ ತಲೆಮೆರೆಸಿಕೊಂಡನು. ಅನಂತರ ಬಾದುಷಾ ತಂಗಳ್ ರಲಿಯಲ್ಲಾಹು ಅನ್ಹು ಮತ್ತವರ ಅನುಯಾಯಿಗಳು ಮದುರೈನಲ್ಲಿರುವ ತಿರುಪಾಂಡ್ಯನ್ ಮತ್ತು ವಿಕ್ರಮ ಪಾಂಡ್ಯನ್ ಇಬ್ಬರು ಸೇರಿಕೊಂಡು
ವೈವವಪ್ಪರ ಎಂಬಲ್ಲಿ ಬಾದುಷಾ ತಂಗಳ್ ರಲಿಯಲ್ಲಾಹು ಅನ್ಹುರವರ ವಿರುದ್ಧ ಯುದ್ಧ ಸಾರುವ ಸಿದ್ಧತೆಯಲ್ಲಿ ತೊಡಗಿದ್ದನು. ಪಾಂಡ್ಯನ್ ಸಹೋದರರು ಯುದ್ಧಕ್ಕೆ ಸಿದ್ಧತೆ ನಡೆಸಿರುವ ಸಂಗತಿಯನ್ನರಿತ ಇಬ್ರಾಹಿಂ ಬಾದುಷಾ ರಲಿಯಲ್ಲಾಹು ಅನ್ಹುರವರು ಮದುರೈನ ನೇತೃತ್ವವನ್ನು ಸಿಕಂದರ್ ಬಾದುಷಾ ರಲಿಯಲ್ಲಾಹು ಅನ್ಹುರವರಿಗೆ ವಹಿಸಿ ತಮ್ಮ ಅನುಯಾಯಿಗಳೊಂದಿಗೆ ವೈವವಪ್ಪರಕ್ಕೆ ಹೋದರು. ವೈವವಪ್ಪರದತ್ತ ಹೋದಾಗ ಅತ್ತ ಕಡೆ ವಿಕ್ರಮ ಪಾಂಡ್ಯನ ಮಗ ಇಂದಿರಾ ಪಾಂಡ್ಯನ್, ಸೇನಾಧಿಪತಿ ವೀರಪಾಂಡ್ಯನ್ ಹಾಗೂ ಶಸ್ತ್ರಸಜ್ಜಿತರಾಗಿ ಬಾದುಷಾ ತಂಗಳ್ ರಲಿಯಲ್ಲಾಹು ಅನ್ಹುರವರ ಮೇಲೆ ಯುದ್ಧಕ್ಕೆ ಬಂದರು. ಆಗ ಮಹಾನರ ನೆರವಿಗೆ ತುರ್ಕಿಯಿಂದ ಬಂದಿದ್ದ ಅಮೀರ್ ಅಬ್ಬಾಸಿ ರಲಿಯಲ್ಲಾಹು ಅನ್ಹುರವರು ಈ ಕಡೆಯ ಸೈನ್ಯದ ನೇತೃತ್ವ ವಹಿಸಿದರು. ಪಾಂಡ್ಯನ್ ಸೈನ್ಯದ ಅರ್ಧದಷ್ಟು ಸೇನಾಬಲವಿಲ್ಲದ ಅಮೀರ್ ಅಬ್ಬಾಸಿ ರಲಿಯಲ್ಲಾಹು ಅನ್ಹುರವರ ನೇತೃತ್ವದ ಸೈನಿಕರು ಯುದ್ಧಕ್ಕೆ ಅಣಿಯಾಗಿದ್ದರು. ಯುದ್ಧ ಆರಂಭವಾದಾಗ ಸಯ್ಯದ್ ಖಾದರ್ ರಲಿಯಲ್ಲಾಹು ಅನ್ಹು ಎಂಬ ಸೇನಾನಿಯು ಕುದುರೆಯ ಮೇಲೇರಿ ವೀರಾವೇಶದಿಂದ ಶತ್ರು ಸೈನಿಕರ ವಿರುದ್ಧ ಹೋರಾಡುತ್ತಿದ್ದರು. ಇದನ್ನು ಕಂಡ ಸುಂದರ ಪಾಂಡ್ಯನ್ ಎಂಬಾತ ತನ್ನ ಸೈನಿಕರು ಎದೆಗುಂದದಿರಲೆಂದು ಅಖಾಡಕ್ಕೆ ಧುಮುಕಿದನಾದರೂ ಸ್ವಲ್ಪ ಹೊತ್ತಿನಲ್ಲೇ ಖಾದರ್ ರಲಿಯಲ್ಲಾಹು ಅನ್ಹುರವರ ಖಡ್ಗಕ್ಕೆ ಬಲಿಯಾದನು. ಆಗ ಇದೆಲ್ಲವನ್ನು ದೂರದಿಂದಲೇ ಗಮನಿಸುತ್ತಿದ್ದ ಸುಂದರ ಪಾಂಡ್ಯನ ಸಹೋದರನೊಬ್ಬ ಹಿಂಬದಿಯಲ್ಲಿ ಅವಿತು ಕುಳಿತು ಮೋಸದಿಂದ ಸಯ್ಯದ್ ಖಾದರ್ ರಲಿಯಲ್ಲಾಹು ಅನ್ಹುರವರನ್ನು ಹತ್ಯೆ ಮಾಡಿದನು. ಇದನ್ನು ಕಣ್ಣಾರೆ ಕಂಡ ಶಂಸುದ್ದೀನ್ ರಲಿಯಲ್ಲಾಹು ಅನ್ಹುರವರು ಧಾವಿಸಿ ಬಂದು ಖಾದರ್ ರಲಿಯಲ್ಲಾಹು ಅನ್ಹುರವರ ಮೇಲೆ ಮೋಸದಿಂದ ದಾಳಿ ಮಾಡಿದವನೊಂದಿಗೆ ಹೋರಾಡಿ ಅವನನ್ನು ತಮ್ಮ ಖಡ್ಗಕ್ಕೀಡು ಮಾಡಿದರು. ತಮ್ಮ ನಾಯಕನೇ ರಣರಂಗಣದಲ್ಲಿ ಮೃತಪಟ್ಟದನ್ನು ಕಂಡಾಗ ಶತ್ರು ಸೈನಿಕರು ರಣರಂಗದಿಂದ ಹಿಂದೆ ಸರಿದು ಸೋಲಪ್ಪಿಕೊಂಡರು. ಆದರೆ ವಿಕ್ರಮ ಪಾಂಡ್ಯನಿಗೆ ಈ ಸೋಲನ್ನು ಅರಗಿಸಿಕೊಳ್ಳಲಾಗಲಿಲ್ಲ. ಹಾಗಾಗಿ ಅವನು ಇದಕ್ಕೆ ಪ್ರತೀಕಾರ ತೀರಿಸಲು ತಕ್ಕ ಸಮಯಕ್ಕಾಗಿ ಕಾಯುತ್ತಿದ್ದನು. ಮಹಾನರ ಮಗನಾದ ಅಬೂ ತ್ವಾಹಿರ್ ರಲಿಯಲ್ಲಾಹು ಅನ್ಹುರವರನ್ನು ಯುದ್ಧಕ್ಕೆ ಆಹ್ವಾನಿಸಿ ಸಕಲ ಸಿದ್ಧತೆಯೊಂದಿಗೆ ಯುದ್ಧಕ್ಕೆ ಸಜ್ಜಾಗಿ ಬಂದನು. ಈ ಬಾರಿಯೂ ವೈವವಪ್ಪರದಲ್ಲೇ ಯುದ್ಧ ಆರಂಭವಾಯಿತು. ಶತ್ರು ಸೈನಿಕರು ಅಡಗುದಾನುಗಳಲ್ಲಿ ಅವಿತು ಕುಳಿತು ಯುದ್ಧ ಮಾಡುತ್ತಾ ಯುದ್ಧದ ತಂತ್ರಗಳನ್ನು ಆಗಾಗ ಬದಲಿಸುತ್ತಿದ್ದರು. ಹಜರತ್ ಶಂಸುದ್ದೀನ್ ರಲಿಯಲ್ಲಾಹು ಅನ್ಹುರವರು ಶತ್ರು ಸೇನೆಯ ಪರಾಕ್ರಮಿಯೊಬ್ಬನನ್ನು ಬೀಳಿಸಿದರು. ಆಗ ಇದನ್ನೆಲ್ಲ ನೋಡುತ್ತಿದ್ದ ಜಯಸೂರ್ಯ ಪಾಂಡ್ಯನ್ ಎಂಬಾತನು ಹಿಂಬದಿಯಿಂದ ಬಿಟ್ಟ ಬಾಣಕ್ಕೆ ಶಂಸುದ್ದೀನ್ ರಲಿಯಲ್ಲಾಹು ಅನ್ಹುರವರು ಶಹೀದ್ ಆದರು. ಮಹಾನರ ಜನಾಜವನ್ನು ಏರ್ವಾಡಿಗೆ ಕೊಂಡೊಯ್ದು ದಫನ್ ಮಾಡಲಾಯಿತು. ಅನಂತರ ಅಮೀರ್ ಅಬ್ಬಾಸ್ ರಲಿಯಲ್ಲಾಹು ಅನ್ಹುರವರನ್ನು ಸಹ ಅದೇ ರೀತಿ ಶತ್ರುಗಳು ಅವಿತು ಕುಳಿತು ಮೋಸದಿಂದ ಹತ್ಯೆ ಮಾಡಿದರು. ಯುದ್ಧ ಸುಮಾರು 50 ದಿನಗಳ ಕಾಲ ಮುಂದುವರಿಯಿತು. ಅಷ್ಟರಲ್ಲಿ ಎರಡೂ ಕಡೆಯಿಂದ ಹಲವಾರು ಪ್ರಾಣಹಾನಿ ಸಂಭವಿಸಿತ್ತು. ಅಬೂ ತ್ವಾಹಿರ್ ರಲಿಯಲ್ಲಾಹು ಅನ್ಹುರವರು ತಮ್ಮ ಅಚಂಚಲವಾದ ಈಮಾನಿನ ಶಕ್ತಿಯಿಂದ ಶತ್ರುಪಡೆಯ ವಿರುದ್ಧ ವೀರಾವೇಶದಿಂದ ಹೋರಾಡುತ್ತಾ ಶತ್ರುಪಡೆಯನ್ನು ಹಿಮ್ಮೆಟ್ಟಿಸುತ್ತಿದ್ದರು. ಅನಂತರ ವಿಕ್ರಮ್ ಪಾಂಡ್ಯನೊಂದಿಗೆ ಘನಘೋರ ಕಾಳಗ ನಡೆಸಿ ಅಬೂ ತ್ವಾಹಿರ್ ರಲಿಯಲ್ಲಾಹು ಅನ್ಹುರವರ ಖಡ್ಗದೇಟಿಗೆ ವಿಕ್ರಮ ಪಾಂಡ್ಯನ ಬಲಗೈ ಮುರಿಯಿತು. ಆಗ ಸ್ವಲ್ಪ ದೂರದಲ್ಲಿದ್ದ ಕಾಡಿನತ್ತ ಧಾವಿಸಿದ ವಿಕ್ರಮ್ ಪಾಂಡ್ಯನು ಕಾಡಿನೊಳಗೆ ನುಗ್ಗಿ ತಲೆಮರೆಸಿಕೊಂಡನು. ಆಗ ಅಬೂ ತ್ವಾಹಿರ್ ರಲಿಯಲ್ಲಾಹು ಅನ್ಹುರವರು ವಿಕ್ರಮ ಪಾಂಡ್ಯನನ್ನು ಬೆನ್ನಟ್ಟಿಕೊಂಡು ಬಂದರಾದರೂ ವನದೊಳಗೆ ನುಗ್ಗಿದ ವಿಕ್ರಮ ಪಾಂಡ್ಯನನ್ನು ಹಿಡಿಯಲು ಸಾಧ್ಯವಾಗಲಿಲ್ಲ. ಆಗ ಕಾಡಿನಲ್ಲಿ ಅವಿತಿದ್ದ ಶತ್ರು ಸೈನಿಕರು ಅಬೂ ತ್ವಾಹಿರ್ ರಲಿಯಲ್ಲಾಹು ಅನ್ಹುರವರ ಮೇಲೆ ಹೊಂಚು ದಾಳಿ ಮಾಡಿದ್ದರಿಂದ ಅಬೂ ತ್ವಾಹಿರ್ ಬಾದುಷಾ ರಲಿಯಲ್ಲಾಹು ಅನ್ಹುರವರು ಶಹೀದಾದರು. ಹಾಗೆ ವಿಕ್ರಮ ಪಾಂಡ್ಯನು ತಲೆಮೆರೆಸಿಕೊಂಡಿದ್ದರಿಂದ ತಿರುಪಾಂಡ್ಯನ್ ಸೋಲಪ್ಪಿಕೊಂಡನು. ಹಾಗಾಗಿ ಆ ರಾಜ್ಯವು ಹಿಜರಿ 583ರಲ್ಲಿ ಬಾದುಷಾ ತಂಗಳ್ ರಲಿಯಲ್ಲಾಹು ಅನ್ಹುರವರ ವಶವಾಯಿತು. ಆ ರಾಜ್ಯಕ್ಕೆ ಸೇರಿದ ಮಾಣಿಕ್ಯ ಪಟ್ಟಣಕ್ಕೆ ಈಗಿನ ಏರ್ವಾಡಿಯನ್ನೊಳಗೊಂಡ ಸ್ಥಳ ಇಬ್ರಾಹಿಂ ಬಾದುಷಾ ರಲಿಯಲ್ಲಾಹು ಅನ್ಹುರವರು ಏರ್ಬದ್ ಎಂದು ಪುನರ್ನಾಮಕರಣ ಮಾಡಿದರು. ಕಾಲಕ್ರಮೇಣ ಅದು ಏರ್ವಾಡಿ ಎಂಬ ಹೆಸರಿನೊಂದಿಗೆ ಪ್ರಸಿದ್ಧಿ ಪಡೆಯಿತು. ಅನಂತರ ಮಹಾನರು ಅಲ್ಲಿ 12 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದರು. ಮತ್ತೊಂದೆಡೆ ತಲೆಮರೆಸಿಕೊಂಡಿದ್ದ ತಿರುಪಾಂಡ್ಯನು ಮಹಾನರ ವಿರುದ್ಧ ಸೇಡು ತೀರಿಸಿಕೊಳ್ಳುವ ಸಲುವಾಗಿ ತಕ್ಕ ಸಮಯಕ್ಕಾಗಿ ಕಾಯುತ್ತಿದ್ದನು. ಹಾಗಿರಲೊಂದು ದಿನ ಮೋಸದಿಂದ ಮಹಾನರ ಮೇಲೆ ದಾಳಿ ಮಾಡಿ ಹತ್ಯೆ ಮಾಡಿದನು. ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್.
ಹುತಾತ್ಮರಾಗುವಾಗ ಮಹಾನರಿಗೆ 66 ವರ್ಷ ವಯಸ್ಸಾಗಿತ್ತು. ಮಹಾನರು ಹುತಾತ್ಮರಾಗಿದ್ದು ಹಿಜರಿ 595 ದುಲ್ಕಾದ್ 23 ಸೋಮವಾರದಂದು ಆಗಿತ್ತು. ಮಹಾನರನ್ನು ಏರ್ವಾಡಿಯಲ್ಲೇ ದಫನ ಮಾಡಲಾಯಿತು. ಮಹಾನರ ಕಾಲಾನಂತರ ಹಲವಾರು ವರ್ಷಗಳ ಕಾಲ ಏರ್ವಾಡಿಯ ಮಕ್ಬರಗಳ ಮೇಲೆಲ್ಲ ಗಿಡಗಂಟಿಗಳು ಬೆಳೆದು ಏರ್ವಾಡಿಯು ಅಜ್ಞಾತವಾಗಿ ಹೋಗಿತ್ತು. ಆಮೇಲೆ 18ನೇ ಶತಮಾನದಲ್ಲಿ ಮಹಾನರ 11ನೆಯ ಪೌತ್ರ ನಲ್ಲೆ ಇಬ್ರಾಹಿಂ ರಲಿಯಲ್ಲಾಹು ಅನ್ಹು ಎಂಬ ಮಹಾನುಭಾವರ ಕನಸಿನಲ್ಲಿ ಕಾಣಿಸಿಕೊಂಡ ಬಾದುಷಾ ತಂಗಳ್ ರಲಿಯಲ್ಲಾಹು ಅನ್ಹುರವರು ತಮ್ಮ ಹಾಗೂ ತಮ್ಮ ಅನುಯಾಯಿಗಳು ಏರ್ವಾಡಿಯ ಕಾಡಿನ ಮಧ್ಯೆ ಅಂತ್ಯವಿಶ್ರಾಮ ಪಡೆಯುತ್ತಿರುವ ಸಂಗತಿಯನ್ನು ತಿಳಿಸಿದರು. ಬಳಿಕ ನಲ್ಲೆ ಇಬ್ರಾಹಿಂ ರಲಿಯಲ್ಲಾಹು ಅನ್ಹುರವರು ಕುಟುಂಬ ಸಮೇತರಾಗಿ ಏರ್ವಾಡಿಗೆ ಹೋಗಿ ಬಾದುಷಾ ತಂಗಳ್ ರಲಿಯಲ್ಲಾಹು ಅನ್ಹು ಮತ್ತು ಅವರ ಅನುಯಾಯಿಗಳ ಮಕ್ಬರವನ್ನು ಕಂಡುಹಿಡಿದು ಜಿಯಾರತು ಮಾಡುತ್ತಾ ಅಲ್ಲೇ ವಾಸ್ತವ್ಯ ಹೂಡಿದರು. ಒಮ್ಮೆ ರಾಮನಾಥಪುರಂ ಅನ್ನು ಆಳುತ್ತಿದ್ದ ರಾಜನಿಗೆ ಕುಷ್ಠರೋಗ ಬಾಧಿಸಿತ್ತು. ರಾಜ್ಯದ ನುರಿತ ವೈದ್ಯರೆಲ್ಲರೂ ಬಂದು ಚಿಕಿತ್ಸೆ ನಡೆಸಿದರೂ ಸಹ ಯಾವ ಪ್ರಯೋಜನವೂ ಆಗಿರಲಿಲ್ಲ. ಈ ಕಾರಣದಿಂದ ರಾಜನು ದುಃಖಿತನಾಗಿದ್ದಾಗ ಆಸ್ಥಾನದ ಪಂಡಿತರೋರ್ವರು ಏರ್ವಾಡಿ ಮಕಾಮಿನ ಮಣ್ಣನ್ನು ನೀರಿನಲ್ಲಿ ಬೆರೆಸಿ ಕುಡಿದರೆ ರೋಗ ಶಮನವಾಗಬಹುದೆಂದು ನಂಬಿಕೆ ಪ್ರಚಲಿತದಲ್ಲಿರುವ ಸಂಗತಿಯನ್ನು ರಾಜನ ಗಮನಕ್ಕೆ ತಂದರು. ರಾಜನು ತಕ್ಷಣವೇ ಏರ್ವಾಡಿ ದರ್ಗಕ್ಕೆ ಹೋಗಿ ಅಲ್ಲಿನ ಮಣ್ಣನ್ನು ನೀರಿನಲ್ಲಿ ಬೆರೆಸಿ ಕುಡಿದ ಪರಿಣಾಮ ಪಾವಾಡವೆಂಬಂತೆ ರಾಜನ ರೋಗ ಗುಣಮುಖವಾಯಿತು. ಇದರಿಂದ ಸಂತುಷ್ಟನಾದ ರಾಜನು ವಿವಾಹಿತನಾಗಿ ಹಲವು ವರ್ಷಗಳಿಂದ ತನಗೆ ಮಕ್ಕಳಿಲ್ಲದ ಕೊರಗಿನಿಂದ ದಿನಗಳೆಯುತ್ತಿದ್ದುದರಿಂದ ಆ ಕೊರತೆಯು ನೀಗಬಹುದೆಂಬ ಆಕಾಂಕ್ಷೆಯಿಂದ ಪತ್ನಿಯನ್ನು ಅಲ್ಲಿಗೆ ಕರೆದೊಯ್ದು ಮಕ್ಬರದ ಮಣ್ಣನ್ನು ನೀರಿನಲ್ಲಿ ಕಲಸಿ ಕುಡಿದನು. ಇದಾಗಿ ಕೆಲವೇ ದಿನಗಳಲ್ಲಿ ಮಹಾರಾಣಿಯು ಗರ್ಭಧರಿಸಿದರು. ಈ 2 ಪವಾಡದ ಸುವಾರ್ತೆಗಳು ಕಾಡ್ಗಿಚ್ಚಿನಂತೆ ಆ ರಾಜ್ಯದಾದ್ಯಂತ ಹರಡಿದ್ದರಿಂದ ಜನರು ತಂಡೋಪತಂಡವಾಗಿ ಮಕಾಮಿಗೆ ಬಂದು ಜಿಯಾರತು ಮಾಡಿ ಬರಕತ್ತು ಪಡೆಯಲಾರಂಭಿಸಿದರು. ಅಂದರೆ ಶತಮಾನಗಳ ಹಿಂದೆ ಕಷ್ಟ ಕಾರ್ಪಣ್ಯಗಳ ಪರಿಹಾರಕ್ಕೆಂದು ಏರ್ವಾಡಿ ಮಕಾಮಿಗೆ ತಂಡೋಪತಂಡವಾಗಿ ಆಗಮಿಸಲಾರಂಭಿಸಿದ ಜನಸಾಗರವು ಇಂದು ಸಹ ಮುಂದುವರೆದಿದೆ. ಜಾತಿ ಮತ ಭೇದವಿಲ್ಲದೆ ಎಲ್ಲಾ ಜಾತಿ ಜನಾಂಗಗಳ ಜನತೆಯು ಇಲ್ಲಿಗೆ ಆಗಮಿಸುತ್ತಾರೆ. ಈಮಾನಿನ ಪ್ರಭೆಯಿಂದ ಲಕ್ಷಾಂತರ ಜನತೆಯನ್ನು ಸನ್ಮಾರ್ಗದ ಹಾದಿಯಲ್ಲಿ ಮುನ್ನಡೆಸಿದ ಸಯ್ಯದ್ ಇಬ್ರಾಹಿಂ ಬಾದುಷಾ ರಲಿಯಲ್ಲಾಹು ಅನ್ಹುರವರು ಅಂತ್ಯವಿಶ್ರಮ ಪಡೆಯುತ್ತಿರುವ ಏರ್ವಾಡಿಯು ಭಾರತದ ಮಕ್ಕಾ ಎಂಬ ಹೆಸರಿನಲ್ಲಿ ಅರಿಯಲ್ಪಡುವುದರ ಜೊತೆಗೆ ಶತ್ರುಗಳ ಕಿರುಕುಳದ ವಿರುದ್ಧ ಹೋರಾಡಿ ಅಸಂಖ್ಯ ರಕ್ತಸಾಕ್ಷಿಗಳನ್ನು ಕಂಡ ಏರ್ವಾಡಿಯು 2ನೆಯ ಕರ್ಬಲ ಎಂಬ ಹೆಸರಿನಲ್ಲೂ ಅರಿಯಲ್ಪಡುತ್ತಿದೆ. ಅಲ್ಲಾಹನ ಮಾರ್ಗದಲ್ಲಿ ವಧಿಸಲ್ಪಟ್ಟವರನ್ನು ಮರಣ ಹೊಂದಿದವರ ಸಾಲಿನಲ್ಲಿ ಸೇರಿಸಬೇಡಿ, ಏಕೆಂದರೆ ಅವರು ಜೀವಂತವಿರುವವರಾಗಿದ್ದರೆ ಅವರಿಗೆ ರಕ್ಷಕನಾದ ಅಲ್ಲಾಹನಿಂದ ಅನ್ನಹಾರ ನೀಡಲಾಗುತ್ತದೆ. ವಿಶುದ್ಧ ಕುರ್ಆನ್. ಹುತಾತ್ಮರಿಗೆ ಶುಹದಾಗಳಿಗೆ ಅಲ್ಲಾಹನ ಬಳಿ ಉನ್ನತವಾದ ಸ್ಥಾನಮಾನಗಳಿವೆ ಎನ್ನುವುದು ಕುರ್ಆನಿನ ಈ ಸೂಕ್ತದಿಂದ ಮನವರಿಕೆಯಾಗುತ್ತದೆ. ಅಂತಹ ಅಸಂಖ್ಯ ಹುತಾತ್ಮರನ್ನು ತನ್ನೊಡಲಲ್ಲಿ ಹುದುಗಿಸಿಕೊಂಡಿರುವ ಏರ್ವಾಡಿಯ ಮಣ್ಣಿಗೆ ವಿಶೇಷವಾದ ಮಹತ್ವವಿದೆ ಎಂಬುದರಲ್ಲಿ ಸಂಶಯವಿಲ್ಲ. ಹುತಾತ್ಮರಿಗೆ ಅಲ್ಲಾಹನಿಂದ ಆಹಾರ ಸರಬರಾಜಾಗುತ್ತಿರುವುದರಿಂದ ಅವರು ನಮ್ಮಂತೆಯೇ ಆಹಾರ ಸೇವಿಸುತ್ತಾರೆ. ಹಾಗಾಗಿ ಅವರ ತ್ಯಾಗ ಮತ್ತು ಬಲಿದಾನಕ್ಕೆ ಪ್ರತಿಯಾಗಿ ಅಲ್ಲಾಹನಿಂದ ಅಮೋಘವಾದ ಉಡುಗೊರೆಯೇ ಲಭಿಸುತ್ತದೆ ಎಂದ ಮೇಲೆ ಅವರು ಪ್ರಭಾವಶಾಲಿಗಳೆಂಬುದರಲ್ಲಿ 2 ಮಾತಿಲ್ಲ. ಹಾಗಾಗಿ ಅಂತಹ ಹುತಾತ್ಮರ ಪ್ರಾರ್ಥನೆಯಲ್ಲಿ ನಮ್ಮ ಹೆಸರೇನಾದರೂ ಸೇರಿಕೊಂಡರೆ ನಮ್ಮ ಈ ಜನ್ಮ ಪಾವನವಾಗುವುದರಲ್ಲಿ ಸಂಶಯವಿಲ್ಲ. ಹಾಗಾಗಿ ಜೀವದ ಹಂಗು ತೊರೆದು ಅಲ್ಲಾಹನ ದೀನಿಗಾಗಿ ಹೋರಾಡುತ್ತಲೇ ಸರ್ವಸ್ವವನ್ನು ತ್ಯಾಗ ಮಾಡಿದ ಆ ತ್ಯಾಗಜೀವಿಗಳನ್ನು ಗೌರವಿಸದೆ ಅವರ ಬಗೆಗೆ ಕೆಲವರು ಹಗುರವಾಗಿ ಮಾತನಾಡುವುದನ್ನು ಅಲ್ಲಲ್ಲಿ ಕಾಣುತ್ತೇವೆ. ಅಲ್ಲಾಹನ ಗೌರವಕ್ಕೆ ಪಾತ್ರರಾದವರ ಬಗ್ಗೆ ಹಗುರವಾಗಿ ಮಾತನಾಡಿದವರು ಅಲ್ಲಾಹನ ಕೋಪಕ್ಕೆ ಗುರಿಯಾಗುವುದರ ಜೊತೆಗೆ ಅಂಥವರಿಗೆ ಕಠಿಣವಾದ ಶಿಕ್ಷೆಯೂ ಕಾದಿರುತ್ತದೆ. ಹಾಗಾಗಿ ಅಲ್ಲಾಹನ ಗೌರವಕ್ಕೆ ಪಾತ್ರರಾದ ಮಹಾತ್ಮರನ್ನು ಅವಹೇಳನ ಮಾಡುವ ದುಸ್ಸಾಹಸಕ್ಕೆ ಯಾರೂ ಸಹ ಕೈ ಹಾಕದೆ ವಂದಿಸದಿದ್ದರೂ ನಿಂದಿಸದಿರು ಎಂಬಂತೆ ತಮ್ಮ ಪಾಡಿಗೆ ತಾವಿರುವುದು ಒಳಿತಲ್ಲವೇ? ಅಲ್ಲಾಹನ ಅಂತಿಮ ಸಂದೇಶವಾಹಕರಾದ ಅಂತ್ಯಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ನಿರ್ದೇಶನಾನುಸಾರ ದೀನಿ ದಾವಾ ನಡೆಸಲು ಇಬ್ರಾಹಿಂ ಬಾದುಷಾ ರಲಿಯಲ್ಲಾಹು ಅನ್ಹುರವರೊಂದಿಗೆ ಅಸಂಖ್ಯ ವಿದ್ವಾಂಸರು, ಸೈನಿಕರು, ಮಹಿಳೆಯರು ಮತ್ತು ಮಕ್ಕಳು ಇದ್ದಾರೆಂಬ ಬಗ್ಗೆ ಚರಿತ್ರೆಯಲ್ಲಿ ಉಲ್ಲೇಖವಿದೆ.
ಆ ಪೈಕಿ ಏರ್ವಾಡಿಯಲ್ಲಿ ಸಾವಿರಾರು ಹುತಾತ್ಮರ ಮಕ್ಬರವಿರಬಹುದೆಂಬ ವಿಷಯದಲ್ಲಿ ಎರಡು ಮಾತಿಲ್ಲ. ಅವರೆಲ್ಲರ ಹೆಸರು ಇತಿಹಾಸದಲ್ಲಿ ದಾಖಲಾಗದಿದ್ದರೂ ಅವರ ಸೇವೆ, ತ್ಯಾಗ ಮತ್ತು ಬಲಿದಾನವು ಚಿರಸ್ಮರಣೀಯವಾದುದು. ಆ ಪೈಕಿ ಏರ್ವಾಡಿಯಲ್ಲಿ ಅಂತ್ಯವಿಶ್ರಾಮ ಪಡೆಯುತ್ತಿರುವ ಕೆಲವು ಶುಹದಗಳೆಂದರೆ ಸಯ್ಯದ್ ಸುಲ್ತಾನ್ ಇಬ್ರಾಹಿಂ ಬಾದುಷಾ ರಲಿಯಲ್ಲಾಹು ಅನ್ಹು, ತಾಯಿ ಸಯ್ಯದತ್ ಫಾತಿಮಾ ಬೀವಿ ರಲಿಯಲ್ಲಾಹು ಅನ್ಹಾ, ಹಿರಿಯ ಪುತ್ರ ಸಯ್ಯದ್ ಅಬೂ ತ್ವಾಹಿರ್ ರಲಿಯಲ್ಲಾಹು ಅನ್ಹು, ಪುತ್ರ ಸಯ್ಯದ್ ಝೈನುಲ್ ಆಬಿದೀನ್ ರಲಿಯಲ್ಲಾಹು ಅನ್ಹು, ಪತ್ನಿ ಅಲಿ ಫಾತಿಮಾ ಎಂಬ ಝೈನಬ್ ರಲಿಯಲ್ಲಾಹು ಅನ್ಹಾ, ಸಯ್ಯದತ್ ಮರಿಯಂ ಬೀವಿ ರಲಿಯಲ್ಲಾಹು ಅನ್ಹಾ, ಫಾತಿಮತ್ ಝಹ್ರಾ ರಲಿಯಲ್ಲಾಹು ಅನ್ಹಾ, ದುಲ್ ಕರ್ನೈನ್ ಸಿಕಂದರ್ ರಲಿಯಲ್ಲಾಹು ಅನ್ಹು, ಜೈಲಾನಿ ಉಮ್ಮ ರಲಿಯಲ್ಲಾಹು ಅನ್ಹಾ, ಮಹಮೂದ್ ಉಮ್ಮ ರಲಿಯಲ್ಲಾಹು ಅನ್ಹಾ, ಅಬ್ದುಲ್ ರಜಾಕ್ ರಲಿಯಲ್ಲಾಹು ಅನ್ಹು, ಡಾಕ್ಟರ್ ಜಾಫರ್ ಮುಹಮ್ಮದ್ ರಲಿಯಲ್ಲಾಹು ಅನ್ಹು, ಸಯ್ಯದ್ ಶಂಶುದ್ದೀನ್ ರಲಿಯಲ್ಲಾಹು ಅನ್ಹು, ಸಯ್ಯದ್ ಕಮರುದ್ದೀನ್ ರಲಿಯಲ್ಲಾಹು ಅನ್ಹು, ಸಯ್ಯದ್ ನೂರುದ್ದೀನ್ ರಲಿಯಲ್ಲಾಹು ಅನ್ಹು, ಸಯ್ಯದತ್ ರಾಫಿಯತ್ ಬೀವಿ ರಲಿಯಲ್ಲಾಹು ಅನ್ಹಾ. ಅಂತೆಯೇ ಕಾಟುಪಳ್ಳಿ ಎಂಬ ಸ್ಥಳದಲ್ಲೂ ಕೆಲ ಶುಹದಾಗಳ ಮಕ್ಬರವಿದ್ದು ಅಲ್ಲಿ ಅಂತ್ಯವಿಶ್ರಾಮ ಪಡೆಯುತ್ತಿರುವ ಶುಹದಾಗಳೆಂದರೆ ಬಾದುಷಾ ತಂಗಳ್ರವರ ಮಂತ್ರಿಯಾಗಿದ್ದ ಅಮೀರ್ ಅಬ್ಬಾಸ್ ರಲಿಯಲ್ಲಾಹು ಅನ್ಹು, ಡಾಕ್ಟರ್ ಅಬ್ದುಲ್ ಹಕೀಂ ರಲಿಯಲ್ಲಾಹು ಅನ್ಹು, ಹಾಫಿಲ್ ಸಯ್ಯದ್ ಮುಹಿಯುದ್ದೀನ್ ರಲಿಯಲ್ಲಾಹು ಅನ್ಹು, ಸಯ್ಯದ್ ಕಾದಿರ್ ರಲಿಯಲ್ಲಾಹು ಅನ್ಹು, ಅಬ್ದುಲ್ ಕಾದಿರ್ ಜೀಲಾನಿ ರಲಿಯಲ್ಲಾಹು ಅನ್ಹು, ಸಯ್ಯದ್ ಅಬ್ದುಲ್ ಕಾದಿರ್ ಸಮದಾನಿ ರಲಿಯಲ್ಲಾಹು ಅನ್ಹು, ಚಂದನ ಪೀರ್ ವಲಿಯುಲ್ಲಾಹಿ ರಲಿಯಲ್ಲಾಹು ಅನ್ಹು, ಡಾಕ್ಟರ್ ಸಯ್ಯದ್ ಅಹಮದ್ ರಲಿಯಲ್ಲಾಹು ಅನ್ಹು, ರುಕಯ್ಯ ಉಮ್ಮುಲ್ ರಲಿಯಲ್ಲಾಹು ಅನ್ಹಾ, ಬಲ್ಕೀಸ್ ಉಮ್ಮುಲ್ ರಲಿಯಲ್ಲಾಹು ಅನ್ಹಾ, ಕುಲ್ಸುಮ್ ಬೀವಿ ರಲಿಯಲ್ಲಾಹು ಅನ್ಹಾ, ಪಟ್ಟಾನಿ ಸಾಹಿಬ್ ರಲಿಯಲ್ಲಾಹು ಅನ್ಹು, ಮೀರಾನ್ ಸಾಹಿಬ್ ರಲಿಯಲ್ಲಾಹು ಅನ್ಹು, ಡಾಕ್ಟರ್ ಅಬ್ದುಲ್ಲಾ ರಲಿಯಲ್ಲಾಹು ಅನ್ಹು, ಡಾಕ್ಟರ್ ಜಾಫರ್ ಸಾದಿಕ್ ರಲಿಯಲ್ಲಾಹು ಅನ್ಹು, ಸ್ವಾದಿಕ್ ರಲಿಯಲ್ಲಾಹು ಅನ್ಹು ಮತ್ತು ಹಮ್ಜತುಲ್ ಬಶೀರ್ ರಲಿಯಲ್ಲಾಹು ಅನ್ಹು. ಕಾಟುಪಳ್ಳಿಗೆ ಹೋಗುವಾಗ ದಾರಿ ಮಧ್ಯದ ಬಲಭಾಗದಲ್ಲಿ ಇಬ್ರಾಹಿಂ ಬಾದುಷಾ ರಲಿಯಲ್ಲಾಹು ಅನ್ಹುರವರಿಂದ ಇಳೆಯರಾಜ ಎಂಬ ಗೌರವನಾಮಕ್ಕೆ ಪಾತ್ರರಾದ ದತ್ತುಪುತ್ರ ಇಸ್ಹಾಕ್ ರಲಿಯಲ್ಲಾಹು ಅನ್ಹುರವರ ಮಕ್ಬರವನ್ನು ಕಾಣಬಹುದು. ಸಾರಾ ಉಮ್ಮಲ್ ಎಂಬಲ್ಲಿ 8 ಮಂದಿ ಮಕ್ಬರಗಳಿದ್ದು ಅಲ್ಲಿ ಅಂತ್ಯವಿಶ್ರಾಮ ಪಡೆಯುತ್ತಿರುವ ಶುಹದಾಗಳೆಂದರೆ ಸಯ್ಯದ್ ಇಸ್ಮಾಯಿಲ್ ರಲಿಯಲ್ಲಾಹು ಅನ್ಹಾ, ಸಯ್ಯದ್ ಇಸ್ಹಾಕ್ ರಲಿಯಲ್ಲಾಹು ಅನ್ಹಾ, ಸಯ್ಯದ್ ಹುಸೈನ್ ರಲಿಯಲ್ಲಾಹು ಅನ್ಹಾ, ಸಯ್ಯದ್ ಬಾಕಿರ್ ರಲಿಯಲ್ಲಾಹು ಅನ್ಹಾ, ಸಯ್ಯದ್ ಕಾಸಿಂ ರಲಿಯಲ್ಲಾಹು ಅನ್ಹಾ, ಸಯ್ಯದ್ ಸಾರಾ ರಲಿಯಲ್ಲಾಹು ಅನ್ಹಾ, ಸಬೂರಾ ರಲಿಯಲ್ಲಾಹು ಅನ್ಹಾ, ಝೈನಬಾ ರಲಿಯಲ್ಲಾಹು ಅನ್ಹಾ. ಏರ್ವಾಡಿಯಿಂದ 15 ಕಿಲೋಮೀಟರ್ ದೂರದ ವಾಲಿನೋಕಂ ಎಂಬಲ್ಲಿ ಫೀರ್ ಮುಹಮ್ಮದ್ ರಲಿಯಲ್ಲಾಹು ಅನ್ಹು, ನೂರ್ ಮುಹಮ್ಮದ್ ರಲಿಯಲ್ಲಾಹು ಅನ್ಹು ಹಾಗೂ ಖದೀಜತುಲ್ ಕುಬ್ರಾ ರಲಿಯಲ್ಲಾಹು ಅನ್ಹಾ ಎಂಬ ಶುಹದಾಗಳ ಮಕ್ಬರವಿದೆ. ಕಾಲಕ್ರಮೇಣ ಏರ್ವಾಡಿಯನ್ನು ಆಳಿದ ರಾಜರೊಬ್ಬರು ಏರ್ವಾಡಿ ಶುಹದಾಗಳ ಮಕ್ಬರಕ್ಕೆ 6,666 ಎಕರೆ ಸ್ಥಳವನ್ನು ಉಡುಗೊರೆಯಾಗಿ ನೀಡಿದ್ದರು ಎನ್ನಲಾಗುತ್ತಿದ್ದು, ಆ 6,666 ಎಕರೆಯ ಬಹುಪಾಲು ಭೂಮಿಯು ಒತ್ತುವರಿಯಾಗಿದ್ದು ಈಗ ಸ್ವಲ್ಪ ಸ್ಥಳ ಮಾತ್ರ ಉಳಿದುಕೊಂಡಿದೆ. ದುಲ್ಕಾಯದ್ 10ರಂದು ಪಾಂಡ್ಯನ್ ರಾಜ್ಯವು ಬಾದುಷಾ ರಲಿಯಲ್ಲಾಹು ಅನ್ಹುರವರ ವಶವಾದ ಹಿನ್ನೆಲೆಯಲ್ಲಿ ಅದೇ ದಿನ ಅಲ್ಲಿ ಸಯ್ಯದ್ ಬಾದುಷಾ ರಲಿಯಲ್ಲಾಹು ಅನ್ಹುರವರು ದಿಗ್ವಿಜಯದ ಧ್ವಜ ಹಾರಿಸಿದ್ದರು. ಹಾಗಾಗಿ ಏರ್ವಾಡಿಯಲ್ಲಿ ದುಲ್ಕಾಯದ್ ಮಾಸ ಉರುಸು ಆಚರಿಸುವ ಸಲುವಾಗಿ ದುಲ್ಕಾಯದ್ 10ರಂದು ಅಲ್ಲಿ ಧ್ವಜ ಹಾರಿಸಲಾಗುತ್ತದೆ. ಇಬ್ರಾಹಿಂ ಬಾದುಷಾ ರಲಿಯಲ್ಲಾಹು ಅನ್ಹುರವರು ಹುತಾತ್ಮರಾದ ದುಲ್ಕಾಯದ್ 23ರಂದು ಬೆಳಿಗ್ಗೆ ವಿಶೇಷ ಪ್ರಾರ್ಥನೆ ನಡೆಯುತ್ತದೆ. ತಮಗೆ ವಹಿಸಿದ ದೌತ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸಿ ಹುತಾತ್ಮರಾಗಿ ಅಲ್ಲಾಹನ ಸಂಪ್ರೀತಿಗೆ ಪಾತ್ರರಾಗಿ ಶತಶತಮಾನಗಳಿಂದಲೂ ಜನಸೇವೆಯನ್ನು ಮುಂದುವರಿಸಿರುವ ಸಯ್ಯದ್ ಇಬ್ರಾಹಿಂ ಬಾದುಷಾ ರಲಿಯಲ್ಲಾಹು ಅನ್ಹುರವರ ನೇತೃತ್ವದ ಏರ್ವಾಡಿ ಶುಹದಾಗಳ ಬರಕತಿನಿಂದ ನಮ್ಮೆಲ್ಲರನ್ನು ಅಲ್ಲಾಹು ಇಹಪರ ವಿಜಯಿಗಳ ಸಾಲಿನಲ್ಲಿ ಸೇರಿಸಲಿ. ಆಮೀನ್. ಪ್ರೀತಿಯ ವೀಕ್ಷಕರೇ, ಈ ವಿಡಿಯೋ ನೋಡುತ್ತಾ ಈ ವಿಡಿಯೋವನ್ನು ಲೈಕ್ ಮಾಡಿ, ಇತರರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. मुरादिया 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 रसूल अल्लाह मुराद
मुरादी सैयद इब्राहिम मुरादी या हबीब अल्लाह मुरादी या मुरादी या मुरादी या रसूल अल्लाह मुरादी सैयद इब्राहिम मुरादी या हबीब अल्लाह या अहल सादाती या अहल मकामाती या ताजल विलायाती इब्राहिम शहीदुल्लाह सलादिया मुरादिया मुरादिया रसूल अल्लाह मुरादी सैयद इब्राहिम मुरादिया हबीब अल्लाह सगी गेटा जन्म कोड़ी सहावतीन दया तेरी इब्राहिम शहीदुल्लाह मुरादिया 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 रसूल अल्लाह मुरादी सैयद इब्राहिम मुरादिया हबीब अल्लाह उलगती उम्मती हलाकुम व मुसीबती अफललाम सिफा सैयदी इब्राहिम शहीदुल्लाह मुरादिया 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 रसूल अल्लाह मुरादी सैयद इब्राहिम मुरादिया हबीब अल्लाह ഖബറിൽ പൊരുളും മാതനയരുകെ തിരുപാദം യനയുനഖി ഇബ്രാഹിം ഷഹീദുല്ലാഹ് മുറാദിയാ 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 റസൂലല്ലാഹ് മുറാദി സയ്യിദ് ഇബ്രാഹിം മുറാദിയാ ഹബീബല്ലാഹ് അസിയാം അബന്ദിടാം ഉമൈ ബാബിൽ അനുന്ദിടാം അഫുവിനെ ദുആ ചെയ്വീൻ ഇബ്രാഹിം ഷഹീദുല്ലാഹ് മുറാദിയാ 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 റസൂലല്ലാഹ് മുറാദി സയ്യിദ് ഇബ്രാഹിം മുറാദിയാ ഹബീബല്ലാഹ് മദീമീൻ കുലത്തോരെ ഫദി ത്വയ്ബാ കുടി തോരെ അദി ഫാദി അഹ്മദീൻ സുദനായ ഷഹീദുല്ലാഹ് സലാത്തുല്ലാഹ് സലാമുല്ലാഹ് അലാ ത്വാഹ റസൂലില്ലാഹ് സലാത്തുല്ലാഹ് സലാമുല്ലാഹ് അലാ യാസീൻ ഹബീബില്ലാഹ് ഹിദായത്തിന്റെ ശർബത്ത് ഹദിയാക്കി കുടിപ്പിത്ത് ബിഹിമ്മത്തി മുലാഖാത്ത് ഇബ്രാഹിം ഷഹീദുല്ലാഹ് സലാത്തുല്ലാഹ് സലാമുല്ലാഹ് അലാ ത്വാഹ റസൂലില്ലാഹ് സ്വലാത്തുല്ലാഹ് സലാമുല്ലാഹ് അലാ യാസീൻ ഹബീബില്ലാഹ് യാതീനും വജിന്നാത്ത്
സകലാദി മുസീബത്ത് സഈഫാലും കലാറുത്ത് സലാമത്ത് റഹീമുല്ലാഹ് സലാത്തുല്ലാഹ് സലാമുല്ലാഹ് അലാ ത്വാഹ റസൂലില്ലാഹ് സ്വലാത്തുല്ലാഹ് സലാമുല്ലാഹ് അലാ യാസീൻ ഹബീബില്ലാഹ് മികന്തോരേ ശുഹദായിൻ സിറാജോരേ സദാനാളും ഹയാത്തി വാ ശിഫാത്തി അൻവഅർലാ സലാത്തുല്ലാഹ് സലാമുല്ലാഹ് അലാ ത്വാഹ റസൂലില്ലാഹ് സ്വലാത്തുല്ലാഹ് സലാമുല്ലാഹ് അലാ യാസീൻ ഹബീബില്ലാഹ് ഖിയാമത്തിൻ അലാമത്ത് കുറയെല്ലാം വെളിപ്പെട്ട് കമാലത്ത് ദറൂറത്ത് ഇബ്രാഹിം ഷഹീദുല്ലാഹ് സലാത്തുല്ലാഹ് സലാമുല്ലാഹ് അലാ ത്വാഹ റസൂലില്ലാഹ് സ്വലാത്തുല്ലാഹ് സലാമുല്ലാഹ് അലാ യാസീൻ ഹബീബില്ലാഹ് ഇസ്ലാം ദീനിൽ ഫസാദിയത്ത് ഇസ്ലാമിൽ ഹലാക്കിയത്ത് ഈമാനിൻ സലാമത്ത് ഇബ്രാഹിം ഷഹീദുല്ലാഹ് മുറാദിയ 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 റസൂലല്ലാഹ് മുറാദി സയ്യിദ് ഇബ്രാഹിം മുറാദിയ ഹബീബല്ലാഹ് മൈഹാത്ത് പട്ടാ देना अधूरे ताले मस्ताना अहद विविदैना इब्राहिम शहीदुल्लाह मुरादिया 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 रसूलल्लाह मुरादी सैयद इब्राहिम मुरादिया हबीबल्लाह अबू ताहिर बिन इब्राहिम अशरफ कुतुबुल्लाह हमारा दिल शफा करिया अबू ताहिर शहीदुल्लाह सलातुल्लाह सलामुल्लाह अला ताहा रसूलिल्लाह सलातुल्लाह सलामुल्लाह अला यासीन हबीबिल्लाह हो तो वबा हो तुम जबरो तो वजम हो तुम मलको तुम तो रसाक अबू ताहिर शहीदुल्लाह सलातुल्लाह सलामुल्लाह अला ताहा रसूलिल्लाह सलातुल्लाह सलामुल्लाह अला यासीन हबीबिल्लाह मरनी की वली वाक महब्बतिन बहराके मदी पाद कनी वाक अबू ताहिर शहीदुल्लाह सलातुल्लाह सलामुल्लाह अला ताहा रसूलिल्लाह सलातुल्लाह सलामुल्लाह अला यासीन हबीबिल्लाह मौतिने समयत मलऊने चदी खाते मने
ദീമാൻ ഉറൂഫിത്ത് മദദേകും ഷഹീദുല്ലാ സ്വലാത്തുല്ലാ സലാമുല്ലാ അലാ ത്വാഹ റസൂലില്ലാ സ്വലാത്തുല്ലാ സലാമുല്ലാ അലാ യാസീൻ ഹബീബില്ലാ सादो ये भी के मस्ताना मोहम्मद के मुस्तफा नबी के सोफ्त में शहीदुल्लाह स्वलातुल्लाह सलामुल्लाह अला त्वाहा रसूलिल्लाह स्वलातुल्लाह सलामुल्लाह अला यासीन हबीबिल्लाह सलातुल्लाह दाइमतन तफू अला रसूलिल्लाह സ്വഹാബുൻ ആൽ ഔലാദി സദാ നാളും അരുളല്ലാഹ് സ്വലാത്തുല്ലാഹ് സലാമുല്ലാഹ് അലാ ത്വാഹ റസൂലില്ലാഹ് സ്വലാത്തുല്ലാഹ് സലാം